ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅರ್ಪಿಸುವ ಆರೋಗ್ಯ ಕಿರಣ ವೈದ್ಯಕೀಯ ಮಾತುಕತೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಸಣ್ಣ ಲಕ್ಷಣಗಳನ್ನ ನಿರ್ಲಕ್ಷ್ಯ ಮಾಡದೆ ಇದರ ಕಾರಣಗಳೇನು, ಲಕ್ಷಣಗಳು ಮತ್ತು ಚಿಕಿತ್ಸೆಯ ಕುರಿತು ನಾವಿವತ್ತು ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜಿನ ರೇಡಿಯೇಷನ್ ಆಂಕಾಲಜಿಯ ಡಿಪಾರ್ಟ್ಮೆಂಟ್ನ ಅಸಿಸ್ಟೆಂಟ್ ಪ್ರೊಫೆಸರ್ ಡಾಕ್ಟರ್ ಲೆನಿಶಾ ಸಿಕ್ವೆರ್ ಅವರಿಂದ ಮಾಹಿತಿಯನ್ನು ಪಡೆಯೋಣ. ಡಾಕ್ಟರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಥ್ರಾಟ್ ಕ್ಯಾನ್ಸರ್ ಬಗ್ಗೆ ಇವತ್ತು ನಾವು ತಿಳ್ಕೊಳ್ಳಿಕ್ಕಿದ್ದೀವಿ. ಥ್ರಾಟ್ ಕ್ಯಾನ್ಸರ್ ಅಂದ್ರೆ ಏನು, ಅದರ ವಿಧಗಳೆಲ್ಲ ಯಾವುದು ಅಂತ? ಗಂಟ್ಲಿನ ಕ್ಯಾನ್ಸರ್ ಇಲ್ಲದ ಥ್ರೋಟ್ ಕ್ಯಾನ್ಸರ್ ಹೆಡ್ ಅಂಡ್ ನೆಕ್ ಕ್ಯಾನ್ಸರಿನ ಒಂದು ಟೈಪ್. ಸೊ ಥ್ರೋಟ್ ಕ್ಯಾನ್ಸರಲ್ಲಿ ವಿ ಕ್ಯಾನ್ ಡಿವೈಡೆಡ್ ಇಟ್ ಟು ಫೆರೆಂಜಲ್ ಕ್ಯಾನ್ಸರ್ಸ್ ಮತ್ತು ಲ್ಯಾರೆಂಜಲ್ ಕ್ಯಾನ್ಸರ್ಸ್. ಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಹೇಳಿದರೆ ಹೈಪೋಫ್ಯಾರಿಂಗ್ಸ್, ನೇಸೋಫ್ಯಾರಿಂಗ್ಸ್ ಮತ್ತು ಓರೋಫ್ಯಾರಿಂಗ್ಸ್ ಅದು ಕ್ಯಾನ್ಸರ್. ಹೈಪೋಫ್ಯಾರಿಂಗ್ಸ್ ಅಂದರೆ ಅನ್ನನಾಳದ ಮೇಲಿನ ಭಾಗದ ಕ್ಯಾನ್ಸರನ್ನು ಹೈಪೋಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೀವಿ. ಓರೋಫ್ಯಾರಿಂಗ್ಸ್ ಅಂದರೆ ನಾಲಿಗೆಯ ಹಿಂದಿನ ಭಾಗದಲ್ಲಿ ಬರುವ ಕ್ಯಾನ್ಸರನ್ನು ಓರೋಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಮತ್ತು ಮೂಗಿನ ಹಿಂದಿಯ ಭಾಗದಲ್ಲಿ ಬರುವ ಕ್ಯಾನ್ಸರನ್ನು ನಾವು ಈಸೋಫ್ಯಾರಿಂಗ್ಸ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಸೊ ನೆಕ್ಸ್ಟ್ ಕಮಿಂಗ್ ಟು ಲ್ಯಾರೆಂಜಲ್ ಕ್ಯಾನ್ಸರ್ಸ್. ಲ್ಯಾರಿಂಗ್ಸ್ ಅಂದರೆ ವಾಯ್ಸ್ ಬಾಕ್ಸ್ ಇರುವ ಜಾಗ. ಸೊ ಇಟ್ ಕುಡ್ ಬಿ ಗ್ಲಾಟಿಕ್ ಕ್ಯಾನ್ಸರ್ಸ್, ವಾಯ್ಸ್ ಬಾಕ್ಸ್ ಕ್ಯಾನ್ಸರ್, ಇಲ್ಲದ್ರೆ ಗ್ಲಾಟಸ್ನ ಮೇಲೆ ಇರುವ ಜಾಗ, ದಟ್ ಇಸ್ ಸೂಪ್ರಾಗ್ಲಾಟಸ್ ಮತ್ತು ಸಬ್ಗ್ಲಾಟಿಕ್ ಕ್ಯಾನ್ಸರ್ ಅಂತ ಹೇಳ್ತೇವೆ. ಆಲ್ ದೀಸ್ ಟುಗೆದರ್ ಆರ್ ಕಾಲ್ಡ್ ಆಸ್ ಥ್ರೋಟ್ ಕ್ಯಾನ್ಸರ್ಸ್ ಆರ್ ಗಂಟ್ಲಿನ ಕ್ಯಾನ್ಸರ್ ಅಂತ ಹೇಳ್ತೇವೆ. ಡಾಕ್ಟರ್, ಈಗ ಗಂಟಲಿನ ಕ್ಯಾನ್ಸರ್ ರೋಗ ಬರೋದಕ್ಕೆ ಮುಖ್ಯ ಕಾರಣ ಏನು ಮತ್ತು ಅದರ ಲಕ್ಷಣಗಳೇನು ಅಂತ? ಯಾವುದೇ ಕ್ಯಾನ್ಸರಿಗೆ ಸ್ಪೆಸಿಫಿಕ್ ಆಗಿ ಇದೇ ಕಾರಣ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಇಟ್ ಇಸ್ ದ ರಿಸ್ಕ್ ಫ್ಯಾಕ್ಟರ್ಸ್ ದಟ್ ಇನ್ಕ್ರೀಸ್ ದ ಚಾನ್ಸ್ ಆಫ್ ಹ್ಯಾವಿಂಗ್ ಅ ಕ್ಯಾನ್ಸರ್. ಸೊ ಇನ್ ಥ್ರೋಟ್ ಕ್ಯಾನ್ಸರ್ಸ್ ಎಸ್ಪೆಷಲಿ ಟೊಬ್ಯಾಕೊ ಸ್ಮೋಕಿಂಗ್ ಇನ್ ದ ಫಾರ್ಮ್ ಆಫ್ ಸಿಗರೆಟ್ ಆರ್ ಬಿಡೀಸ್ ಇಸ್ ಅ ಮೋಸ್ಟ್ ಕಾಮನ್ ರಿಸ್ಕ್ ಫ್ಯಾಕ್ಟರ್. ನೆಕ್ಸ್ಟ್ ರಿಸ್ಕ್ ಫ್ಯಾಕ್ಟರ್ ಏನಂತ ಹೇಳಿದರೆ ಆಲ್ಕೋಹಾಲ್ ಕನ್ಸಂಪ್ಷನ್, ಎಕ್ಸೆಸಿವ್ ಆಲ್ಕೋಹಾಲ್ ಕನ್ಸಂಪ್ಷನ್. ವೈರಲ್ ಇನ್ಫೆಕ್ಷನ್ ಸಚ್ ಆಸ್ ಹ್ಯೂಮನ್ ಪ್ಯಾಪಿಲೋಮಾ ವೈರಸ್, HPV ವೈರಸ್ ಅಂತ ಹೇಳ್ತೀವಿ, ದ್ಯಾಟ್ ಕಾಸಸ್ ಓರೋಫೆರೆಂಜಲ್ ಕ್ಯಾನ್ಸರ್. ಮತ್ತು ಇನ್ನೊಂದು EBV ವೈರಸ್ ವಿಲ್ ಇನ್ಕ್ರೀಸ್ ದ ರಿಸ್ಕ್ ಆಫ್ ನೇಸೋಫ್ಯಾರಿಂಗ್ಸ್ ಕ್ಯಾನ್ಸರ್. ಕೆಲವೊಮ್ಮೆ exposure to other chemical agents ಮತ್ತು carcinogens, all these will cause increase risk of having a cancer. ಇದೆಲ್ಲ DNA mutations ಮಾಡ್ತಾರೆ, ನಮ್ದು ಜೀನ್ಸ್ ಅಲ್ಲಿ ಮ್ಯೂಟೇಷನ್ಸ್ ಆಗಿ it will finally lead into cancer. ಓಕೆ, ಈಗ ಸಿಗರೆಟ್ ಸೇದೋರ್ಗೆ ಮಾತ್ರ ಪ್ರಾಬ್ಲಮ್ ಆಗುತ್ತೋ ಅದು ಹೊಗೆನ ತಗೋತಾರೆ, ಪಕ್ಕದಲ್ಲಿ ಯಾರು ನಿಂತಿರ್ತಾರೆ ಸ್ಮೋಕ್ ಮಾಡಿ? They could also be at a risk, but the people who are smoking cigarette directly are always at a higher risk of ಸೊ ಹಾಗೇನೆ ಈ ಕ್ಯಾನ್ಸರ್ ಬಂದಿದೆ ಅನ್ನೋ ತರದ್ದು ಪತ್ತೆ ಹಚ್ಚುವ ವಿಧಾನ ಯಾವುದು ಅಂತ? ಓಕೆ, ಸೊ ಫಾರ್ ಎನಿ ಪರ್ಸನ್ ಟು ಸೇ ಕ್ಯಾನ್ಸರ್ ಇದೆ ಅಂತ ಹೇಳಿಕೆ ವಿ ನೀಡ್ ಟು ಹ್ಯಾವ್ ಅ ಬಯೋಪ್ಸಿ, ಮಾಂಸ ಪರೀಕ್ಷೆ ಬೇಕಾಗ್ತದೆ. ಸೊ ಫಸ್ಟ್ ವಿಲ್ ಡೂ ಅ ಥಾರೋ ಫಿಸಿಕಲ್ ಎಕ್ಸಾಮಿನೇಷನ್ ಮಾಡ್ತೀವಿ. ಫಿಸಿಕಲ್ ಎಕ್ಸಾಮಿನೇಷನ್ ಮಾಡಿ ಕಾಯಿಲೆ ಎಲ್ಲಿದೆ ಅಂತ ನೋಡ್ತೀವಿ. ಲೆರಿಂಗೋಸ್ಕೋಪಿ ಮಾಡಲಿಕ್ಕೆ ಆಗ್ಬೋದು, ಇಲ್ಲಾಂದರೆ VLS ಮಾಡ್ತೀವಿ. ಓಕೆ, ಆನಂತರ ಬಯೋಪ್ಸಿ ಮಾಡಿ ಕನ್ಫರ್ಮ್ ಆದ ನಂತರ ನಾವು ಮತ್ತೆ ಸ್ಟೇಜಿಂಗ್ ಪ್ರೊಸೆಸ್ಸಿಗೆ ಹೋಗ್ತೀವಿ. ಸ್ಟೇಜಿಂಗ್ ಏನಂತ ಹೇಳಿದರೆ ಯಾವ ಸ್ಟೇಜಲ್ಲಿ ಇದೆ ಅಂತ ನೋಡಬೇಕು. ಸೊ ಒಂದೇ CT ಸ್ಕ್ಯಾನ್ ಮಾಡ್ಬೋದು, ಕತ್ತು ಭಾಗದ CT ಸ್ಕ್ಯಾನ್, ಇಲ್ಲದ್ರೆ MRI ಮಾಡ್ಬೋದು, ಇಲ್ಲದ್ರೆ ಹೋಲ್ ಬಾಡಿ ಸ್ಕ್ಯಾನ್ ಮಾಡ್ಬೋದು, ಪೆಟ್ ಸ್ಕ್ಯಾನ್ ಅಂತ ಹೇಳ್ತೀವಿ. ಸೊ ಇಫ್ ಪೆಟ್ ಸ್ಕ್ಯಾನ್ ಇಸ್ ನಾಟ್ ಪಾಸಿಬಲ್, ಎದೆದು ಎಕ್ಸ್ರೇ, ಚೆಸ್ಟ್ ಎಕ್ಸ್ರೇ ಇಲ್ಲದ್ರೆ CT ಸ್ಕ್ಯಾನ್ ಮಾಡ್ತೀವಿ, ಕಾಯಿಲೆ ಲಂಗ್ಸಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ಲ ಅಂತ ನೋಡಲಿಕ್ಕೆ. ಮತ್ತು ಹೊಟ್ಟೆದು ಒಂದು ಅಲ್ಟ್ರಾಸೌಂಡ್ ಸ್ಕ್ಯಾನ್ ಮಾಡ್ತೀವಿ, ಲಿವರಿಗೆ ಸ್ಪ್ರೆಡ್ ಆಗಿದೆಯಾ ಇಲ್ಲ ಅಂತ ನೋಡಲಿಕ್ಕೆ. ಇದೆಲ್ಲ ನಮಗೆ ಯಾಕೆ ಬೇಕಂತ ಹೇಳಿದರೆ, ಕಾಯಿಲೆ ಖಾಲಿ ಕತ್ತು ಭಾಗದಲ್ಲಿ ಇದ್ದರೆ ನಾವು ಟ್ರೀಟ್ಮೆಂಟ್ ಕ್ಯೂರೇಟಿವ್ ಇಂಟೆಂಟಲ್ಲಿ ಕೊಡ್ಬೋದು, ಫುಲ್ ಡೋಸ್ ರೇಡಿಯೇಷನ್ ಕೊಡ್ಬೋದು. ಇನ್ ಕೇಸ್ ಕಾಯಿಲೆ ಬೇರೆ ಜಾಗಕ್ಕೆ ಹರಡಿದೆ ಅಂತ ಹೇಳಿದರೆ ಟ್ರೀಟ್ಮೆಂಟ್ ವಿಲ್ ಬಿ ಓನ್ಲಿ ಫಾರ್ 2 weeks. ಪ್ಯಾಲಿಯೇಟಿವ್ ಇಂಟೆಂಟ್ ಅಲ್ಲಿ ಕೊಡ್ತೇವೆ. ನೀವು ಸ್ಟೇಜ್ ಬಗ್ಗೆ ಹೇಳಿದ್ರಿ, ನಾರ್ಮಲ್ ಆಗಿ ಕ್ಯಾನ್ಸರ್ನ ಎಷ್ಟು ಸ್ಟೇಜ್ ಅಲ್ಲಿ ಅಂದ್ರೆ ಎಷ್ಟು ಪ್ರಕಾರಗಳಿದೆ, ಹಾಗೇನೆ ಫಸ್ಟ್ ಸ್ಟೇಜ್ ಅಲ್ಲೇ ಕ್ಯಾನ್ಸರ್ ಇದೆ ಅನ್ನೋದನ್ನ ಹೇಗೆ ನಾವು ಪತ್ತೆ ಹಚ್ಚೋದು? ಜನರಲಿ ಪೇಷಂಟ್ಸ್ ವಿಲ್ ಹ್ಯಾವ್ ಸಿಂಪ್ಟಮ್ಸ್ ಇರ್ತದಲ್ಲ, ಸೊ ಇಟ್ ಈಸ್ ಬೆಟರ್ ಟು go to the doctor as soon as possible. Have frequent awareness camps, health camps ella ಮಾಡಿ, then you can come to know. Then best way is prevention. So we advise people to quit smoking, quit alcohol consumption, have a healthy diet, maintain good oral hygiene, get vaccination against HPV virus. ಎಸ್ ಡಾಕ್ಟ್ರೆ, ಈಗ ನೀವು ಹೇಳಿದ್ರಿ ಫಸ್ಟ್ ಸ್ಟೇಜ್ ಅಲ್ಲಿ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಅಂತ, ಹಾಗೆ ಇದರ ಲಕ್ಷಣಗಳೇನು ಅಂತ? Okay, depending on which site the cancer arises, patient can have either site specific symptoms or ಜನರಲೈಸ್ ಕ್ಯಾನ್ಸರ್ ಸಿಂಪ್ಟಮ್ಸ್ ಇರ್ಬೋದು. ಸೈಟ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್ ಇನ್ ಲ್ಯಾರಿಂಗ್ಸ್ ಕ್ಯಾನ್ಸರ್, ವಾಯ್ಸ್ ಬಾಕ್ಸ್ ಧ್ವನಿಪೆಟ್ಟಿಗೆ ಕ್ಯಾನ್ಸರಲ್ಲಿ ಪೇಷಂಟ್ಸಿಗೆ ಕ್ರಾನಿಕ್ ಚೇಂಜ್ ಇನ್ ವಾಯ್ಸ್ ಇರ್ಬೋದು, ಹೋರ್ಸ್ನೆಸ್ ಆಫ್ ವಾಯ್ಸ್ ಇರ್ಬೋದು. ಫ್ಯಾರಿಂಜಲ್ ಕ್ಯಾನ್ಸರ್ಸಲ್ಲಿ ನುಂಗ್ಲಿಕ್ಕೆ ಕಷ್ಟ ಇರ್ಬೋದು, ಊಟ ಮಾಡಲಿಕ್ಕೆ ಸಮಸ್ಯೆ ಇರ್ಬೋದು, ಕೆಲವೊಮ್ಮೆ ಬಾಯಿಂದ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರ್ಬೋದು. ದೇ ಸಮಥಿಂಗ್ ಕಾಲ್ಡ್ ಇಸ್ ರೇಡಿಯೇಟಿಂಗ್ ಇಯರ್ ಪೇನ್, ಕಿವಿಯಲ್ಲಿ ನೋವು ಇರಬಹುದು. ಲಿಂಫ್ ನೋಡ್ಸಿಗೆ ಕತ್ತು ಲಿಂಫ್ ನೋಡ್ಸ್ ಸ್ಪ್ರೆಡ್ ಆದರೆ ಸ್ವೆಲ್ಲಿಂಗ್ಸ್ ಇರ್ಬೋದು, ಲಿಂಫ್ ನೋಡ್ಸ್ ಇದು ಸ್ವೆಲ್ಲಿಂಗ್ ಇರ್ಬೋದು. ಇಫ್ ಇಟ್ ಇಸ್ ಲೋಕಲಿ ಅಡ್ವಾನ್ಸ್ ಸ್ಟೇಜ್, ದೇ ಕುಡ್ ಬಿ ಡಿಫಿಕಲ್ಟಿ ಇನ್ ಬ್ರೀದಿಂಗ್, ಉಸಿರಾಡಲಿಕ್ಕೆ ಕಷ್ಟ ಆಗೋದು, ನಾಯ್ಸಿ ಬ್ರೀದಿಂಗ್ ಕೆನ್ ಬಿ ದೇರ್. ಸೊ ಇದೆಲ್ಲ ಸೈಟ್ ಸ್ಪೆಸಿಫಿಕ್ ಸಿಂಪ್ಟಮ್ಸ್. ಜನರಲೈಸ್ ಸಿಂಪ್ಟಮ್ಸ್ ಏನಂತ ಹೇಳಿದರೆ ತನ್ನಷ್ಟಕ್ಕೆ ತೂಕ ಕಡಿಮೆ ಆಗೋದು, ಮೋರ್ ದೆನ್ 10% ಆಫ್ ಬಾಡಿ ವೇಟ್ ಲಾಸ್ ಇನ್ ದ ಲಾಸ್ಟ್ 3 months ಅದು ಇರ್ಬೋದು. ಬೇಗ ಸುಸ್ತಾಗೋದು,
Okay, appetite will reduce. So these are the generalized cancer symptoms. ಈ ರೇಡಿಯೇಷನ್ ಥೆರಪಿ ಅಂದ್ರೆ ಏನು ಮತ್ತೆ ಅದರ ಎಷ್ಟುಗಳು ವಿಧಗಳಿದೆ ಅಂತ? Okay, radiation therapy is nothing but high dose X-ray treatment. It is also called as organ sparing treatment. It is delivered through a machine similar to a CT scan machine. So ಒಮ್ಮೆಲೆ ಕೊಡೋದಲ್ಲ, it is delivered over a period of 6 to 7 weeks. Okay, ದಿನಾ ಟ್ರೀಟ್ಮೆಂಟ್ ಇರ್ತದೆ. For each patient we have something called as a plastic mold ಅಂತ ಮಾಡ್ತೀವಿ. ಅದೇ ಪೇಷಂಟ್ಗೆ ಸ್ಪೆಸಿಫಿಕ್ ಆಗಿ ಮೋಲ್ಡ್ ಇರ್ತದೆ. In the head and neck region we do a mold. After the mold we do something called as a CT simulation. CT ಮಾಡ್ತೀವಿ. ಆ CT ಅಲ್ಲಿ ಕಾಯಿಲೆ ಎಲ್ಲಿದೆ, ನಾವು ಅದು ಟ್ಯೂಮರ್ ಅನ್ನು ಡಿಲಿನೇಟ್ ಮಾಡ್ತೀವಿ. ನಾರ್ಮಲ್ ಸ್ಟ್ರಕ್ಚರ್ಸ್ ಅನ್ನೆಲ್ಲ ಸ್ಪೇರ್ ಮಾಡ್ತೀವಿ. ಆನಂತರ ಟ್ರೀಟ್ಮೆಂಟ್ ಪ್ಲಾನಿಗೆ ನಾವು ವಿ ವಿಲ್ ಗಿವ್ ಇಟ್ ಟು ದ ಮೆಡಿಕಲ್ ಫಿಸಿಸಿಸ್ಟ್. ಅವರು ಪ್ಲಾನ್ ಮಾಡಿ ಮತ್ತೆ ರೇಡಿಯೇಷನ್ ಥೆರಪಿಸ್ಟ್ ಅದು ಟ್ರೀಟ್ಮೆಂಟ್ ಡೆಲಿವರ್ ಮಾಡ್ತಾರೆ. ವಿಧಗಳು ಅಗೇನ್ ರೇಡಿಯೇಷನ್ ದರ್ ಇಸ್ 2 ಟೈಪ್ಸ್. ಒನ್ ಇಸ್ ಬ್ರಾಕಿಥೆರಪಿ ಅಂತ ಹೇಳ್ತೀವಿ, ಅದು ಇಂಟರ್ನಲ್ ರೇಡಿಯೇಷನ್, ಇಲ್ಲಾಂದ್ರೆ ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್. ಇಂಟರ್ನಲ್ ರೇಡಿಯೇಷನ್ ಇಸ್ ಜನರಲಿ ಗಿವನ್ by 2 sources. Commonly used sources are cobalt ಮತ್ತು iridium source, radioactive source ಇದೆ. So that is given in case of gynecological cancers, esophagus cancer, breast cancer ಗೆಲ್ಲ ಕೊಡ್ಬೋದು. ನಾವು ಇಲ್ಲಿ ಕೊಡೋದು ಎಕ್ಸ್ಟರ್ನಲ್ ಬೀಮ್ ರೇಡಿಯೇಷನ್ ಥ್ರೋಟ್ ಕ್ಯಾನ್ಸರಿಗೆ. ಸೊ ದಟ್ ಕೆನ್ ಬಿ ಅಗೇನ್ ಕಾಯಿಲೆ ಖಾಲಿ ಆ ಜಾಗದಲ್ಲಿ ಇದ್ದರೆ ವಿಲ್ ಗಿವ್ ಫಾರ್ 7 weeks. ಇಫ್ ಇಟ್ ಇಸ್ ಸ್ಪ್ರೆಡ್ ಟು ಅದರ್ ಪಾರ್ಟ್ಸ್ ಆಫ್ ದ ಬಾಡಿ ವಿ ವಿಲ್ ಗಿವ್ ಇಟ್ ಇನ್ 2 weeks ಟ್ರೀಟ್ಮೆಂಟ್. ಅದರಲ್ಲಿ ಬೇರೆ ಬೇರೆ ಟೆಕ್ನಿಕ್ಸ್ ಇದೆ. ಬೇಸಿಕ್ ಟೆಕ್ನಿಕ್ ಇಸ್ 3D ಟೆಕ್ನಿಕ್. ನೆಕ್ಸ್ಟ್ ಟೆಕ್ನಿಕ್ ಇಸ್ IMRT, ವಿಮ್ಯಾಟ್ ಟೆಕ್ನಿಕ್ ಎಲ್ಲ ಇದೆ, ಬೆಟರ್ ಟೆಕ್ನಿಕ್ಸ್ ಇದೆ. ಡಾಕ್ಟರ್, ಈಗ ನಾವೆಲ್ಲ ರೇಡಿಯೇಷನ್ ಥೆರಪಿ ಏನು ಅಂತ ತಿಳ್ಕೊಂಡ್ವಿ. ಬಟ್ ಈಗ ರೇಡಿಯೇಷನ್ ಥೆರಪಿ ಆಗ್ತಾ ಇರುವಾಗ ಅಥವಾ ಆಗುವಾಗ ಒಂದು ಪೇಷಂಟ್ ಯಾವ ರೀತಿಯಾಗಿ ಪ್ರಿಕಾಷನ್ಸ್ಗಳನ್ನ ತಗೋಬೇಕು ಅಂತ? ಜನರಲಿ ನಾವು ನಮ್ಮ ಪೇಷಂಟ್ಸಿಗೆ ಎಕ್ಸ್ಪ್ಲೈನ್ ಮಾಡ್ತೀವಿ ಮೊದಲೇ ವಾಟ್ ಎಕ್ಸ್ಪೆಕ್ಟೆಡ್ ಸೈಡ್ ಎಫೆಕ್ಟ್ಸ್ are there during and after treatment ಅಂತ. ಸೊ ಇದು ಹೆಡ್ ಅಂಡ್ ನೆಕ್ ಕ್ಯಾನ್ಸರ್ ಪೇಷಂಟ್ಸ್ ಜನರಲಿ ನಾವು ಪೇಷಂಟ್ಸಿಗೆ ಬ್ಲೇಡ್ ಶೇವ್ ಮಾಡುವ ಬದಲು ಟ್ರಿಮ್ಮರ್ಸ್ ಯೂಸ್ ಮಾಡಲಿಕ್ಕೆ ಹೇಳ್ತೀವಿ. ಬ್ಲೇಡ್ ಯೂಸ್ ಮಾಡೋದು ಬೇಡ ಅಂತ ಹೇಳ್ತೀವಿ, ಯಾಕಂದರೆ ಹೆಡ್ ಅಂಡ್ ನೆಕ್ ಜಾಗದ ಚರ್ಮ ಸ್ವಲ್ಪ ಸಾಫ್ಟ್ ಆಗುತ್ತೆ, ಇಟ್ ವಿಲ್ ಬಿ ವೆರಿ ಫ್ರೆಜೈಲ್. ಸೊ ವಿ ಆಸ್ಕ್ ದೆಮ್ ಟು ಅವಾಯ್ಡ್ ಯೂಸಿಂಗ್ ಬ್ಲೇಡ್ಸ್, ವಿ ಆಸ್ಕ್ ದೆಮ್ ಟು ಯೂಸ್ ಟ್ರಿಮ್ಮರ್ಸ್ ಅಂಡ್ ಇವನ್ ಅಂಡರ್ ಆರ್ಮ್ಸ್ ಗಳಿಗೂ ಕೂಡ ಸೇರಿಸಿನ ಇದು? ಇಲ್ಲ, ಇಲ್ಲೂ ಕಾಲಿ ಕತ್ತ ಜಾಗದಲ್ಲಿ ಅಷ್ಟೇ. ಓಕೆ, ದೆನ್ ವಿ ಆಸ್ಕ್ ದೆಮ್ ಟು ಅವಾಯ್ಡ್ ಡೈರೆಕ್ಟ್ ಸನ್ಲೈಟ್ ಎಕ್ಸ್ಪೋಜರ್. ಓಕೆ, ಯಾಕಂದರೆ ಗಾಯ ಎಲ್ಲ ಆಗುವ ಚಾನ್ಸಸ್ ಇರ್ಬೋದು. ವಿ ಆಸ್ಕ್ ದೆಮ್ ಟು ಫ್ರೀಕ್ವೆಂಟ್ಲಿ ಯೂಸ್ ಮೌತ್ ವಾಶ್. ಕೆಲವೊಮ್ಮೆ ಓರಲ್ ಕ್ಯಾವಿಟಿ ಕ್ಯಾನ್ಸರ್ ಇದ್ದರೆ ನಾವು ಅವರಿಗೆ ಬ್ರಷ್ ಮಾಡಲಿಕ್ಕೆ ಬೇಡ ಅಂತ ಹೇಳ್ತೀವಿ. ವಿ ಆಸ್ಕ್ ದೆಮ್ ಟು ಯೂಸ್ ಸ್ಮಾಲ್ ಬೇಬಿ ಬ್ರಷ್, ಟೂತ್ ಬ್ರಷ್ ಸಿಗ್ತದಲ್ಲ, ಬಿಕಾಸ್ ದ ಮ್ಯೂಕೋಸಾ ವಿಲ್ ಬಿ ವೆರಿ ಫ್ರೈಬಲ್. ಮೌತ್ ವಾಶ್ ಕೊಡ್ತೀವಿ ನಾವು. ಸೊ ಮತ್ತು ಕೆಲವೊಮ್ಮೆ ನೆಕ್ ಸ್ಟಿಫ್ನೆಸ್ ಇರ್ಬೋದು ರೇಡಿಯೇಷನ್ ಆದ ನಂತರ. ಸೊ ಫಿಸಿಯೋಥೆರಪಿ ಹೇಳ್ತೀವಿ, ನೆಕ್ ಫಿಸಿಯೋಥೆರಪಿ ಮಾಡಲಿಕ್ಕೆ ಹೇಳ್ತೀವಿ. ನುಂಗ್ಲಿಕ್ಕೆ ತುಂಬ ಕಷ್ಟ ಇರುವ ಪೇಷಂಟ್ಸಿಗೆ ನಾವು ಮೂಗಿಂದೊಂದು ಟ್ಯೂಬ್ ಹಾಕ್ತೀವಿ, ರೈಲ್ಸ್ ಟ್ಯೂಬ್, ಫೀಡಿಂಗ್ ಟ್ಯೂಬ್ ಹಾಕ್ತೀವಿ. ಸೊ ದಟ್ ದೇ ವಿಲ್ ಗೇನ್ ಸಮ್ ವೇಟ್, ಸೊ ದಟ್ ದೇ ವಿಲ್ ಗೆಟ್ ಸಮ್ ನ್ಯೂಟ್ರಿಷನ್. ಮತ್ತು ಆಲ್ಸೋ ವಿ ವಿಲ್ ಆಸ್ಕ್ ದೆಮ್ ಟು ಟೇಕ್ ಹೈ ಪ್ರೋಟೀನ್ ಡಯಟ್. ಓಕೆ, ಪ್ರೋಟೀನ್ ಪೌಡರ್ಸ್, ಹೈ ಪ್ರೋಟೀನ್ ಡಯಟ್ ತೆಕ್ಕೊಳ್ಳಿಕ್ಕೆ ಹೇಳ್ತೀವಿ. ಸೊ ದೀಸ್ ಆರ್ ಆಲ್ ದ ಪ್ರಿಕಾಷನ್ಸ್ ಡ್ಯೂರಿಂಗ್ ಆ್ಯಂಡ್ ಆಫ್ಟರ್ ರೇಡಿಯೇಷನ್ ಥೆರಪಿ. ಓಕೆ, ಹಾಗೇನೇ ಇದು ರೇಡಿಯೇಷನ್ ಥೆರಪಿಯಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಆಗ್ಬೋದಾ? ಹಾಂ, ಆಗ್ಬೋದು. ರೇಡಿಯೇಷನ್ ಥೆರಪಿ ಹ್ಯಾಸ್ ಬೋತ್ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್ ಮತ್ತು ಕ್ರಾನಿಕ್ ಸೈಡ್ ಎಫೆಕ್ಟ್ಸ್ ಅಂತ ಹೇಳ್ತೀವಿ. ಅಕ್ಯೂಟ್ ಅಂದರೆ ಡ್ಯೂರಿಂಗ್ ರೇಡಿಯೇಷನ್ ಥೆರಪಿ ಅಪ್ ಟು 3 months ಆಫ್ ರೇಡಿಯೇಷನ್, ಪೋಸ್ಟ್ ರೇಡಿಯೇಷನ್. ಕ್ರಾನಿಕ್ ಅಂದರೆ ಆಫ್ಟರ್ 3 months, ವಾಟ್ ಎವರ್ ಸಿಂಪ್ಟಮ್ಸ್ ದೇ ಡೆವಲಪ್ ಇಸ್ ಕಾಲ್ಡ್ ಎಸ್ ಕ್ರಾನಿಕ್. ಜನರಲಿ 1 to 2 weeks ಆಫ್ ರೇಡಿಯೇಷನ್ ಪೇಷಂಟ್ಸ್ ವಿಲ್ ನಾಟ್ ಹ್ಯಾವ್ ಸಿಂಪ್ಟಮ್ಸ್. 2 weeks ಆದ ನಂತರ ಸಿಂಪ್ಟಮ್ಸ್ ಎಲ್ಲ ಸ್ಟಾರ್ಟ್ ಆಗುತ್ತೆ. ಸೊ ಅಕ್ಯೂಟ್ ಸೈಡ್ ಎಫೆಕ್ಟ್ಸಲ್ಲಿ ಬಾಯಲ್ಲಿ ಹುಣ್ಣಾಗ್ಬೋದು, ಗಜ್ಜಿ ಥರ ಆಗ್ತದೆ, ನುಂಗ್ಲಿಕ್ಕೆ ಕಷ್ಟ ಆಗ್ಬೋದು. ಸೊ ಅದರಿಂದ ವೇಟ್ ಲಾಸ್ ಆಗೋದು ನಾರ್ಮಲ್, ಅರೌಂಡ್ 4 to 5 kgs ವೇಟ್ ಲಾಸ್ ವಿಲ್ ಬಿ ದ ಡ್ಯೂರಿಂಗ್ ರೇಡಿಯೇಷನ್ ಥೆರಪಿ. ಕತ್ತು ಭಾಗದ ಚರ್ಮ ಸ್ವಲ್ಪ ಕಪ್ಪಾಗ್ಬೋದು, ಅಲ್ಲಿಂದ ಗಾಯ ಆಗಿ ಬ್ಲೀಡಿಂಗ್ ಆಗುವ ಚಾನ್ಸಸ್ ಇರ್ಬೋದು. ಬಾಯಿಂದ ಮೈನರ್ ಬ್ಲೀಡಿಂಗ್ ಇರ್ಬೋದು. ಸೊ ವೇಟ್ ಲಾಸ್ ನಾನು ಹೇಳಿದ್ದಲ್ಲ. ಕೆಲವರಿಗೆ ಸ್ಪೈಸ್ ಅಂಡ್ ಟಾಲರೆನ್ಸ್ ಇರುತ್ತೆ, ಸ್ಪೈಸಿ ಫುಡ್ ತೆಕ್ಕೊಳ್ಳಿಕ್ಕೆ ಆಗಲಿಕ್ಕಿಲ್ಲ. ಮತ್ತು ರೇಡಿಯೇಷನ್ ಕೊಡುವಾಗ ಸಲೈವ ಪ್ರೊಡಕ್ಷನ್ ಸ್ವಲ್ಪ ಕಡಿಮೆ ಆಗ್ತದೆ. ಸೊ ಬಾಯಲ್ಲಿ ಇನ್ಫೆಕ್ಷನ್ ಆಗುವಾಗ ಚಾನ್ಸಸ್ ಜಾಸ್ತಿ ಇರ್ಬೋದು. ಸೊ ದೀಸ್ ಆರ್ ಆಲ್ ದಿ ಅಕ್ಯೂಟ್ ಸೈಡ್ ಎಫೆಕ್ಟ್ಸ್. ಲೇಟ್ ಸೈಡ್ ಎಫೆಕ್ಟ್ಸ್ ಕ್ರಾನಿಕ್ ಸೈಡ್ ಎಫೆಕ್ಟ್ಸ್ ಏನಂತ ಹೇಳಿದರೆ ನೆಕ್ ಸ್ಟಿಫ್ನೆಸ್ ಇರೋದು, ರೇಡಿಯೇಷನ್ ಫೈಬ್ರೋಸಿಸ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಅವರಿಗೆ ಫಿಸಿಯೋಥೆರಪಿ ಎಲ್ಲ ಮಾಡಲಿಕ್ಕೆ ಹೇಳ್ತೀವಿ. ಅದು ಡ್ರೈನೆಸ್ ಆಫ್ ಮೌತ್ ಇನ್ನೂ ಇರ್ಬೋದು 6 to 8 months. ಓಕೆ, ಸೊ ಸ್ಪೈಸ್ ಅಂಡ್ ಟಾಲರೆನ್ಸ್ ಕೂಡ ಇರ್ಬೋದು. ಸೊ ದೀಸ್ ಆರ್ ದ ಲೇಟರ್ ಟಾಕ್ಸಿಸಿಟೀಸ್. ಓಕೆ, ಹಾಗೇನೇ ಇದ್ರದ್ದು ವೆಚ್ಚ ಹೇಗೆ, ಕಾಸ್ಟ್ ಹೇಗೆ ಅಂತ? ಬೇಸಿಕ್ ದ ಕಾಸ್ಟ್ ಕ್ಯಾನ್ ವೇರಿ ಬಿಟ್ವೀನ್ 60,000 to 2 lakhs depending on each center to center. So our hospital alli basic technique is 60,000, 60 to 7,000 vary agbodu. Next technique is IMRT, that can vary between 1.2 to 1.3 lakhs. And VMAT, that is the best technique, is more than 1.5 lakhs. So this is for the curative intent treatment. Palliative ನಾನು ಹೇಳಿದಲ್ಲ, ಬೇರೆ ಜಾಗಕ್ಕೆ ಸ್ಪ್ರೆಡ್ ಆದರೆ palliative intentionಗೆ we will the treatment cost will come up to 30,000. So our hospital also supports a lot of private insurance schemes ಮತ್ತೆ government schemes such as Ayushman, ESI, Suraksha, JSS. I
ಅಂತ ಈ ಥರದ್ದೆಲ್ಲ facility ಫೆಸಿಲಿಟೀಸ್ ಇದೆ ಇದೆ. ಅಂತ. ಹಾಗೇನೆ ಈಗ ಈ ಥ್ರೋಟ್ ಕ್ಯಾನ್ಸರ್ ಒಂದ್ಸಲ ಬಂದ್ಮೇಲೆ ಅದನ್ನ ಕಂಪ್ಲೀಟ್ ಆಗಿ ಕ್ಯೂರ್ ಮಾಡೋದಕ್ಕಾಗುತ್ತಾ ಇಲ್ವಾ? ಓಕೆ, ಯಾವುದೇ ಹೆಡ್ ಅಂಡ್ ನೆಕ್ ಕ್ಯಾನ್ಸರಿಗೆ ಒಮ್ಮೆ ಒಂದು ಪೇಷಂಟ್ಗೆ ಡಯಾಗ್ನೋಸ್ ಆದ ನಂತರ 5 ವರ್ಷವರೆಗೆ ಕಾಯಿಲೆ ಇಲ್ಲದಿದ್ದರೆ, ರೆಕರೆನ್ಸ್ ಇಲ್ಲದಿದ್ದರೆ, ವಿ ವಿಲ್ ಟರ್ಮ್ ದಮ್ ಆಸ್ ಕ್ಯಾನ್ಸರ್ ಫ್ರೀ. ಸೊ ಇಫ್ ಅ ಪೇಷಂಟ್ ಕಮ್ಸ್ ಟು ಅಸ್ ಇನ್ ಫಸ್ಟ್ ಸ್ಟೇಜ್, ಕ್ಯೂರ್ ರೇಟ್ ಇಸ್ ಅರೌಂಡ್ 85 to 90%. ಆಯ್ತಾ, ಅಷ್ಟುವರೆಗೆ ಕ್ಯೂರ್ ರೇಟ್ ಇರ್ತದೆ. ಸೊ ಇನ್ ಸೆಕೆಂಡ್ ಸ್ಟೇಜಲ್ಲಿ ಕ್ಯೂರ್ ರೇಟ್ ಡ್ರಾಪ್ಸ್ ಟು 60 to 75%. ಥರ್ಡ್ ಸ್ಟೇಜಲ್ಲಿ ಅಗೇನ್ ಇಟ್ ವಿಲ್ ಡ್ರಾಪ್ ಟು 50 to 60%. ಆ್ಯಂಡ್ ಇನ್ ಫೋರ್ತ್ ಸ್ಟೇಜ್ ಕ್ಯೂರ್ ರೇಟ್ ಇಸ್ ಲೆಸ್ ದನ್ 40%. ಓಕೆ ಓಕೆ, ಅದ್ರ ಚಾನ್ಸಸ್ ಇರುತ್ತೆ. ಆದ್ರೆ ಇರುತ್ತೆ. 100% ವೆನ್ ದ ಸ್ಟೇಜ್ ಇನ್ಕ್ರೀಸಸ್ ದ ಚಾನ್ಸಸ್ ರೆಡ್ಯೂಸ್. ಓಕೆ ಓಕೆ ಓಕೆ. ಹಾಗೇನೆ ಈಗ ಫಾದರ್ ಮುಲ್ಲರ್ ಹಾಸ್ಪಿಟಲ್ ಅಲ್ಲಿ ಯಾವ ರೀತಿ ಫೆಸಿಲಿಟೀಸ್ ಇದೆ ಈ ಒಂದು ಥ್ರಾಟ್ ಕ್ಯಾನ್ಸರ್? Okay. Father Mullers has a dedicated oncology center. Adರಲ್ಲಿ we have medical oncology, radiation oncology, pediatric oncology and surgical oncology. Medical oncology doctors give chemotherapy and immunotherapy. Surgical oncology doctors operate ಮಾಡ್ತಾರೆ. Pediatric oncology deals with ಮಕ್ಕಳ chemotherapy ಎಲ್ಲ ನೋಡ್ತಾರೆ. ಮತ್ತೆ ನಾವು radiation oncologist, we deliver radiation. ನಾನು ಹೇಳಿದಲ್ಲ, 2 ಟೈಪ್ ರೇಡಿಯೇಷನ್ ಇರುತ್ತೆ, ಎಕ್ಸ್ಟರ್ನಲ್ ಬೀಮ್ ಮತ್ತೆ ಬ್ರಾಕಿಥೆರಪಿ ಕೊಡ್ತೇವೆ. ಜಸ್ಟ್ 2.5 years ಬ್ಯಾಕ್ ವಿ ಹ್ಯಾಡ್ ಅಪ್ಗ್ರೇಡೆಡ್ ಅವರ್ ಮಷೀನ್. ಹೊಸ ಮಷೀನ್ ಬಂದಿತ್ತು, ಹ್ಯಾಲ್ಸಿಯೋನ್ ಎಲೈಟ್ ಅಂತ. ಸೊ ಬೆಟರ್ machine, better treatment for our patient with lesser side effects. Yes, If at all any rare case comes, some different case comes, we have something called as a multidisciplinary tumor board, MDT ಅಂತ ಹೇಳ್ತೇವೆ. ಸೊ ಅದರಲ್ಲಿ oncologists, all type of oncologists, pathologists, radiologists sit together, ಒಟ್ಟಿಗೆ ಕೂತ್ಕೊಂಡು we'll decide on what kind of treatment to be given, best treatment for the patient. ಓಕೆ. Yeah. ಸೊ ಓವರ್ ಆಲ್ ಆಗಿ ಈ ಒಂದು ಥ್ರೋಟ್ ಕ್ಯಾನ್ಸರ್ ನ ಬಗ್ಗೆ ಜನರಿಗೆ ನೀವೇನು ಹೇಳೋದಕ್ಕೆ ಇಷ್ಟಪಡ್ತೀರಾ? Okay, throat cancers account for almost 80,000 cases in India. So it is better to screen yourself early, and best way is prevention. Prevent by quitting alcohol, smoking especially. Then get vaccinated against HPV and have a healthy nutritious diet. ಎಸ್, ಥ್ಯಾಂಕ್ ಯು ಡಾಕ್ಟರ್. ನಮ್ಮ ಕಾರ್ಯಕ್ರಮದಲ್ಲಿ ನಮಗೆ ಮಾಹಿತಿಯನ್ನು ನೀಡಿದ್ದಕ್ಕೆ ಥ್ಯಾಂಕ್ ಯು.